ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಹೇಗೆ ಪರಿಣಾಮವನ್ನು ಬೀರುವಂತಹ ಒಂದು ವಶೀಕರಣ ವಿದ್ಯೆಯನ್ನು, ವಶೀಕರಣ ತಂತ್ರವನ್ನು ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಈ ತಂತ್ರವನ್ನು ಮಾಡ್ಲಿಕ್ಕೆ ಒಂದು ತಾಯತ ಬೇಕಾಗ್ತದೆ ವೀಕ್ಷಕರೇ, ಒಂದು ಸಣ್ಣ ಕನ್ನಡಿ, ಈ ರೀತಿಯಾದಂತಹ ಸಣ್ಣ ಕನ್ನಡಿ ಬೇಕಾಗ್ತದೆ ವೀಕ್ಷಕರೇ. ಹಾಗಾದ್ರೆ ಈ ತಂತ್ರವನ್ನು ನೋಡ್ಕೊಂಡ್ ಬರೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ವೀಕ್ಷಕರೇ. ಒಂದು ಬಿಳಿಯ ಖಾಲಿ ಹಾಳೆಯಲ್ಲಿ ನೀವು ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡು ಇದರಲ್ಲಿ ನೀವು 4 ಕೋಣೆಗಳನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. 4 ಕೋಣೆಯನ್ನು ಮಾಡಿದ ನಂತರ ಇಲ್ಲಿ ನೀವು ಸ್ತ್ರೀ ಅಂತ ಬರಿಬೇಕಾಗ್ತದೆ, ಇಲ್ಲಿ ಪುರುಷ, ಇಲ್ಲಿ ಪುನಃ ಸ್ತ್ರೀ ಅಂತ ಬರಿಬೇಕು, ಇಲ್ಲಿ ಪುರುಷ. ನೀವು ಯಾವ ಸ್ತ್ರೀಯನ್ನು ವಶ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ ವೀಕ್ಷಕರೇ, ಆ ಸ್ತ್ರೀಯ ಹೆಸರನ್ನು ಇಲ್ಲಿ ಬರಿಬೇಕು. ಇಲ್ಲಿ ನಿಮ್ಮ ಹೆಸರು, ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಬರ್ಕೊಂಡ ನಂತರ ಇಲ್ಲಿ 23, ಇಲ್ಲಿ 25, ಇಲ್ಲಿ 11, 18 ಇದೇ ನಂಬರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಕನ್ನಡಿಯನ್ನು ಇದರ ಮೇಲೆ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಅದರ ಮಧ್ಯಭಾಗದಲ್ಲಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ನೀವು ಈ ರೀತಿಯಾಗಿ ಇಟ್ಕೊಂಡ ನಂತರ ನೀವು ಒಂದು ಮಂತ್ರವನ್ನು ಹೇಳ್ಬೇಕಾಗ್ತದೆ ವೀಕ್ಷಕರೇ. ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಇದ್ದೀರಲ್ಲ ವೀಕ್ಷಕರೇ, ಅವರನ್ನು ನಿಮ್ಮ ವಶ ಆಗ್ಲಿ ಅಂತ ಮನಪೂರ್ವಕವಾಗಿ ಬೇಡ್ಕೊಂಡು ನೀವು ಒಂದು ಮಂತ್ರವನ್ನು ಹೇಳ್ಬೇಕಾಗ್ತದೆ ವೀಕ್ಷಕರೇ. ಓಂ ನಮೋ ವಶೀಕರಣಾಯ ಸ್ತ್ರೀ ಮಮ ಪ್ರಾಪ್ತಿರಸ್ತು. ಓಂ ನಮೋ ವಶೀಕರಣಾಯ ಸ್ತ್ರೀ ಮಮ ಪ್ರಾಪ್ತಿರಸ್ತು. ಓಂ ನಮೋ ವಶೀಕರಣಾಯ ಸ್ತ್ರೀ ಮಮ ಪ್ರಾಪ್ತಿರಸ್ತು. ಈ ಮಂತ್ರವನ್ನು ನೀವು 21 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿ ಇರ್ಬೇಕಾಗ್ತದೆ ವೀಕ್ಷಕರೇ. ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಯಾರನ್ನು ವಶ ಮಾಡ್ಕೋತಿದ್ದೀರಾ ಅವರು ನಿಮ್ಮ ವಶ ಆಗ್ಲಿ ಅಂತ ಸಂಪೂರ್ಣ ಮನಸ್ಸಿನಿಂದ ಬೇಡಿಕೊಂಡು ನೀವು ಈ ಮಂತ್ರವನ್ನು 21 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. ಈ ಮಂತ್ರವನ್ನು ಪಠಿಸಿದ ನಂತರ ನೀವು ಈ ತಾಯತ ಏನಿದೆ ಈ ಕನ್ನಡಿಯ ಮೇಲೆ ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಕನ್ನಡಿಯ ಮೇಲೆ ಇಟ್ಕೊಂಡ ನಂತರ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಇದ್ದೀರಲ್ಲ ವೀಕ್ಷಕರೇ, ಅವರ ಹೆಸರನ್ನು ಮತ್ತೆ ನಿಮ್ಮ ಹೆಸರನ್ನು ಒಂದು ಕಾಗದದ ಮೇಲೆ, ಒಂದು ಸಣ್ಣ ಕಾಗದದ ಮೇಲೆ ಬರಿಬೇಕಾಗ್ತದೆ. ಹುಡುಗನ ಹೆಸರು ಸಂಜಯ್ ಅಂತ ಅನ್ಕೊಳ್ಳೋಣ, ಹುಡುಗಿ ಹೆಸರು ಮೀರಾ ಅಂತ ಅನ್ಕೊಳ್ಳೋಣ. ಈ ರೀತಿಯಾಗಿ ಬರೆದ್ಬಿಟ್ಟು ನೀವು ಇದನ್ನು ಈ ರೀತಿಯಾಗಿ ಸುತ್ತಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಸುತ್ತಿ ಮಡಚಿ ನೀವು ತಾಯತ ಏನಿದೆಯಲ್ಲ ವೀಕ್ಷಕರೇ, ಅದರ ಒಳಗೆ ಈ ಚೀಟಿಯನ್ನು ಹಾಕಬೇಕಾಗ್ತದೆ. ಈ ರೀತಿಯಾಗಿ ಹಾಕಿ ನೀವು ಇದನ್ನು ಪುನಃ ಮುಚ್ಚಿ ಇದರ ಮೇಲೆ ಪುನಃ ಇಡಬೇಕಾಗ್ತದೆ ವೀಕ್ಷಕರೇ. ಪುನಃ ನೀವು ಓಂ ವಶೀಕರಣಾಯ ನಮಃ ಅಂತ 21 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. 3 ಬಾರಿ ಕುಂಕುಮವನ್ನು ಇದರ ಮೇಲೆ ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಕುಂಕುಮವನ್ನು ಹಾಕೊಳ್ಳಿ. ಈ ರೀತಿಯಾಗಿ ಕುಂಕುಮವನ್ನು ಹಾಕಿದ ನಂತರ ನೀವು 21 ಬಾರಿ ಓಂ ವಶೀಕರಣಾಯ ನಮಃ, ಓಂ ವಶೀಕರಣಾಯ ನಮಃ,
ಓಂ ವಶೀಕರಣಾಯ ನಮಃ ಅಂತ ಶ್ರದ್ಧಾ ಭಕ್ತಿಯಿಂದ ಪಠಿಸ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ನಂತರ ನೀವು ಈ ತಾಯತ ಏನಿದೆಯಲ್ಲ ವೀಕ್ಷಕರೇ, 21 ದಿನಗಳ ಕಾಲ ನೀವು ಧರಿಸಿದ್ದೇ ಆದರೆ ನೀವು ಯಾರನ್ನು ವಶ ಮಾಡ್ಕೊಂಡಿರ್ತೀರಾ ವೀಕ್ಷಕರೇ, ಅವರು ನಿಮ್ಮ ವಶ ಆಗ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಹತ್ರ ಮಾಡ್ಲಿಕ್ಕೆ ಆಗಲ್ಲ ಗುರುಗಳೇ ಅನ್ನೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡ್ಬೋದು. ಅವರು ಶೀಘ್ರದಲ್ಲಿ ನಿಮ್ಗೆ ವಶೀಕರಣ ಯಂತ್ರವನ್ನು ಮಾಡಿ ಕಳಿಸ್ಕೊಡ್ತಾರೆ ವೀಕ್ಷಕರೇ. ಧನ್ಯವಾದಗಳು.